ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಸುಲಭವಾಗಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನು ನೋಡೋಣ. ನೋಡಿ, ಮೊದಲಿಗೆ ಈ ರೀತಿ ಒಂದು ಮ್ಯಾಜಿಕ್ ಬಾಕ್ಸನ್ನು ಹಾಕ್ಕೋಬೇಕು. ಈ ಮ್ಯಾಜಿಕ್ ಸ್ಕ್ವೇರನ್ನು ಕುಬೇರ ಕೋಲಮ್ ಅಂತ ಕರೀತಾರೆ. ನೋಡಿರಿ, ಈ ರೀತಿ ಸ್ಕ್ವೇರ್ಗಳನ್ನು ಹಾಕ್ಕೋಬೇಕಾಗುತ್ತೆ. ಈ ಸ್ಕ್ವೇರ್ಗಳಲ್ಲಿ ನಾವು ಈ ರೀತಿ ನಂಬರ್ಸನ್ನು ಬರೀಬೇಕಾಗುತ್ತೆ. ಇದೇ ನಂಬರ್ಸ್ಗಳನ್ನು ಬರೀಬೇಕು. 27, 20, 25, 22, 24, 26, 23, 28, 21 ಈ ನಂಬರ್ಸ್ಗಳನ್ನ ಬರೀಬೇಕಾಗುತ್ತೆ. ಏನಕ್ಕಪ್ಪ ಈ ನಂಬರೇ ಬರೀಬೇಕು ಅಂದರೆ, ಈ ರೀತಿ ಕೂಡಿದಾಗ ನಾವು 72 ಬರುತ್ತೆ. ಈ ರೀತಿ ಅಡ್ಡವಾಗಿ ಕೂಡಿದಾಗೂ 72 ಬರುತ್ತೆ. ಉದ್ದವಾಗಿ ಕೂಡಿದಾಗ 72 ಬರುತ್ತೆ. ಇದು ಕುಬೇರ ಯಂತ್ರ. ಇದು ಕುಬೇರ ಯಂತ್ರದ ಸಂಖ್ಯೆ ಅಂತ ಕರೀತಾರೆ. ಈ ವಿನ್ಯಾಸ, ಈ ಸಂಖ್ಯೆಗಳನ್ನು ಬರೆದುಬಿಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಧನ ಸಂಪತ್ತು ಮತ್ತು ಸಮೃದ್ಧಿ ಆಗುತ್ತೆ. ಇದು ಧನ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ. ಈ ಸ್ಕ್ವೇರ್ಗಳು ಕುಬೇರ ಮತ್ತು ಲಕ್ಷ್ಮಿಯ ಪೂಜೆಯಲ್ಲಿ ಅಂತ ಹೇಳ್ತಾರೆ. ಆದ್ದರಿಂದ ಈ ರೀತಿ ನಾವು ಕುಬೇರನ ಈ ಒಂದು ಕೋಲಮ್, ಕುಬೇರನ ಈ ಬಾಕ್ಸ್, ಈ ಸ್ಕ್ವೇರ್ಗಳನ್ನು ನಾವು ಬರಿಬೇಕಾಗುತ್ತೆ ಮಣೆ ಮೇಲೆ ಫಸ್ಟು. ಆಮೇಲೆ ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕಾಗುತ್ತೆ. ಅಕ್ಷತೆ, ಅರಿಶಿಣ, ಕುಂಕುಮ ಹಾಕ್ಬಿಟ್ಟು ಇದ್ರ ಮಧ್ಯದಲ್ಲಿ ನಾವು ತಾಯಿ ಲಕ್ಷ್ಮೀ ದೇವಿಯನ್ನು ಕೂಡಿಸ್ಬೇಕಾಗುತ್ತೆ. ಯಾವುದಾದ್ರೂ ಚಿತ್ರ ಇದ್ರೂ ಪರವಾಗಿಲ್ಲ. ಈ ರೀತಿ ನಿಮ್ಮ ಮನೆಯಲ್ಲಿ ಒಂದು ಬೆಳ್ಳಿದು ವಿಗ್ರಹ ಇದ್ರೂ ಪರವಾಗಿಲ್ಲ. ಒಂದು ಹಿತ್ತಾಳೆದೋ ತಾಮ್ರದ್ದೋ ಯಾವುದಾದ್ರೂ ಒಂದು ಲಕ್ಷ್ಮಿಯ ಒಂದು ವಿಗ್ರಹವನ್ನು ಇಡಿ. ಇಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಹೇಳೋಕ್ಕೆ ದೇವತಾ ಅಷ್ಟೋತ್ತರ ಬುಕ್ಕನ್ನು ಇಟ್ಟಿದ್ದೀನಿ. ಇದ್ರ ಜೊತೆಗೆ ತಾಯಿಗೆ ನಾವು ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕ್ಬಿಟ್ಟು ಒಂದು ಹೂವನ್ನು ಇಡಿ. ನೀವು ಮಲ್ಲಿಗೆ ಹೂವನ್ನೇ ಇಡಬೇಕು, ಕನಕಾಂಬರ ಹೂವನ್ನೇ ಇಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಕೈಲಾದಂತಹ ಹೂವನ್ನು, ನಿಮ್ಮ ಮನೆಯಲ್ಲಿರುವಂತಹ ಹೂವನ್ನು ಇಡಿ. ನಿಮಗೆ ನಿಮ್ಮನೆ ಗಿಡದಲ್ಲಿ ಬಿಟ್ಟಿರೋ ಹೂವು ಇಟ್ಟರೆ ಇನ್ನೂ ತುಂಬ ಶ್ರೇಷ್ಠ ತಾಯಿಗೆ. ಮತ್ತು ನಾನು ಈ ರೀತಿ ಹೂವನ್ನು ಇಡ್ತಾಯಿದ್ದೀನಿ. ಅರಿಶಿಣ ಕುಂಕುಮವನ್ನು ಇಟ್ಟೆ. ಮತ್ತು ಇದ್ರ ಮುಂದೆ ಒಂದು ಕೃಷ್ಣ, ಬಾಲಕೃಷ್ಣನ ವಿಗ್ರಹವನ್ನು ಇಡಿ. ಇದು ವಿಷ್ಣುವಿನ ಸ್ವರೂಪ ಅಂತ ನಿಮಗೆಲ್ಲರಿಗೂ ಗೊತ್ತು. ತಾಯಿ ಅಮ್ಮ ನಮಗೆ ಲಕ್ಷ್ಮೀ ಅಮ್ಮನನ್ನು ಇಟ್ಟ ಮೇಲೆ ನಾವು ಈ ರೀತಿ ಯಾವುದಾದ್ರೂ ವಿಷ್ಣುವಿನ ಫೋಟೋವನ್ನು ಇಲ್ಲ ವಿಗ್ರಹವನ್ನು, ವಿಷ್ಣುವಿನ ದಶಾವತಾರದಲ್ಲಿ ಯಾವುದಾದ್ರೂ ಒಂದು ವಿಗ್ರಹವನ್ನು ಇಡಬಹುದು. ಈ ರೀತಿ ನಾನು ಬಾಲಕೃಷ್ಣನ ವಿಗ್ರಹವನ್ನು ಇಟ್ಟಿದ್ದೀನಿ. ಆಮೇಲೆ ನಾವು ಒಂದು ಲೋಟ ಹಾಲನ್ನು ನಾವು ನೈವೇದ್ಯವಾಗಿ ಇಡಬೇಕಾಗತ್ತೆ. ಮನೆಯಲ್ಲಿ ಹಣ್ಣಿದೆ, ಹಣ್ಣನ್ನು ಸಹ ಇಡಬಹುದು. ಇಲ್ಲಾಂದರೆ ಬರೀ ಹಾಲನ್ನು ನಾವು ಇಡಬಹುದು. ಮತ್ತು ಒಂದು ದೀಪವನ್ನು ಹಚ್ತಿದ್ದೀನಿ. ಇದು ಕುಬೇರ ದೀಪ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಕುಬೇರ ಮತ್ತು ಲಕ್ಷ್ಮಿಯ ಪೂಜೆಯನ್ನು ನಾವು ಮಾಡ್ತಾಯಿದ್ದೀವಿ. ಕುಬೇರನ ದೀಪವನ್ನು ಮತ್ತು ಲಕ್ಷ್ಮೀ ಕುಬೇರನ ದೀಪ ಅಂತಲೇ ಅಂದ್ಕೊಳ್ಳೋಣ. ಇದನ್ನು ನಾವಿವಾಗ ಪೂಜೆಯನ್ನು ಮಾಡ್ತೀನಿ. ನೋಡಿ, ದೀಪಕ್ಕೆ ತುಪ್ಪ ಹಾಕಿದರೆ ತುಂಬ ಒಳ್ಳೆಯದು, ಮನೆಗೂ ಒಳ್ಳೆಯದು, ಮನಸ್ಸಿಗೂ ಸಹ ಒಳ್ಳೆಯದು. ಅದೇ ರೀತಿ ನಾನು ಧೂಪವನ್ನು ಬೆಳಗ್ತಾ ಇದ್ದೀನಿ. ಉದ್ಗಡ್ಡಿ, ಕರ್ಪೂರ ಏನು ಬೇಕಾದರೂ ಹಚ್ಬೋದು. ನಾನು ಧೂಪವನ್ನು ಬೆಳಗ್ತೀನಿ. ಧೂಪನೂ ಸಹ ಮನೆಯಲ್ಲಿ ಒಳ್ಳೆ ಪರಿಮಳವನ್ನು ಕೊಡುತ್ತೆ. ಮತ್ತು ಅಮ್ಮ ಮತ್ತು ಕುಬೇರನಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಆದ್ದರಿಂದ ಧೂಪವನ್ನು ಬೆಳಗಿಸ್ತಾ ಇದ್ದೀನಿ. ನೋಡಿ, ಧೂಪವನ್ನು ಬೆಳಗ್ರಿ. ಅಮ್ಮನಿಗೆ, ಅಪ್ಪನಿಗೆ, ಕೃಷ್ಣನಿಗೆ ಧೂಪವನ್ನು ಬೆಳಗ್ಬಿಟ್ಟು ನಾವು ಈ ರೀತಿ ಪೂಜೆಯನ್ನು ಮುಗಿಸ್ಬಹುದು.
ಮಂಗಳಾರತಿಯನ್ನು ಸಹ ಮಾಡಬಹುದು. ಮತ್ತು ಸಮರ್ಪಯಾಮಿ 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 ನಮ್ಮ ಇಷ್ಟಾರ್ಥವನ್ನು ಏನಿರುತ್ತೋ ಸಂಕಲ್ಪವನ್ನು ಮಾಡ್ಕೊಂಡ್ಬಿಟ್ಟು ಮತ್ತು ನಮಗೇನು ಬೇಕೋ ಅದನ್ನು ಬೇಡ್ಕೊಂಬಿಟ್ಟು ನಿಮ್ಮ ಮನೆಯಲ್ಲಿ ಸಮೃದ್ಧಿ, ಸಂಪತ್ತು, ಮಕ್ಕಳ ಆರೋಗ್ಯ ಮತ್ತು ಮನೆ ಅಭಿವೃದ್ಧಿ ಆಗಲಿ, ದಿನದಿಂದ ದಿನಕ್ಕೆ ವ್ಯಾಪಾರ ಚೆನ್ನಾಗಾಗಲಿ, ಯಾರಿಗೆ ಕೆಲಸ ಇಲ್ಲ, ಯಾರಿಗೆ ಯಾವುದು ಕೆಲಸ ಬೇಕು ಎಲ್ಲವನ್ನು ನಾವು ಈ ಪೂಜೆಯಲ್ಲಿ ಕೇಳ್ಕೋಬಹುದು. ಮತ್ತು ಕುಬೇರ ಲಕ್ಷ್ಮಿ ಪೂಜೆ ಈ ರೀತಿ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬಹುದು. ನೀವು ಸಹ ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲಿಯೇ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಿ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ಕಳೆದು ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಧನ, ಸಂಪತ್ತು ಎಲ್ಲವೂ ನೆಲೆಸುವಂತೆ ದೇವಿಯಲ್ಲಿ ಮತ್ತು ಕುಬೇರನಲ್ಲಿ ಮತ್ತು ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಒಂದು ಒಳ್ಳೆಯ ಪವರ್ ಇರುವಂತಹ ಒಂದು ಪೂಜೆ ಅಂತಲೇ ಹೇಳಬಹುದು. ನೀವು ನಿಜವಾಗ್ಲೂ ಇದನ್ನು ಸಿಂಪಲ್ಲಾಗೆ ನಿಮ್ಮ ಮನೆಯಲ್ಲಿ ಇರುವಂತಹ ವಸ್ತುಗಳಿಂದಲೇ ದೇವಿಯ ತಂದೆಯ ಆರಾಧನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.